ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ಬಂತು ಒಡೆನರ್ಶಿಪುರ ಹೋಗ್ತಾ ಇದ್ದೀನಿ. ಪಾಪ ನಿತ್ಯಂಗೆ ಹುಷಾರಿಲ್ಲ. ತಡಿ ಕರೆಂಟ್ ಆಫ್ ಮಾಡ್ತೀನಿ. ನಿತ್ಯಂಗೆ ಹುಷಾರಿಲ್ಲ, ಜ್ವರ ಬಂದಿದೆ. ಯಾಕೆ ಅಂತ ಗೊತ್ತಿಲ್ಲ. ನೈಟ್ ಇದ್ದಕ್ಕಿದ್ದಂಗೆ ಸ್ವಲ್ಪ ಜ್ವರ ಬಂದಿತ್ತು. ಪರ್ಸ್ ತಾಂದಕ್ಕಂದ. ಸೊ ಅದಕ್ಕೆ ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಡಿಕಂದ, ಶೂ ಹಾಕೊಳ್ಳಿ. ಶೂ ಪರ್ಸ್ ತಂದ್ರ ಶೂ ಹಾಕೊಳ್ಳಲ್ಲ. ಪಾಪ ಅವಳು ನೋಡೋಕ್ಕಾಗ್ತಿಲ್ಲ, ಹಂಗೆ ಆಗೋ ಹೋಗಿದ್ದಾಳೆ. ಅವನ ಆಸ್ಪತ್ರೆ ಅವನ ನೇಶಿಪುರ ಅವನ ಹಳೆಕೋಟೆ ಅವನ ಪಾವಾ ಓನ. ಓಕೆ ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ನೈಟ್ ಯಾಕೋ ಲೈಟಾಗಿ ಜ್ವರ. ಊಟ ಮಾಡಿ ಮಲ್ಗೋರ್ಗು ಚೆನ್ನಾಗೇ ಇದ್ಲ ಅವಳು. ಊಟ ಮಾಡಿ ಮಲಗಿದ್ದು ನನ್ನ ಜೊತೆ ಚೆನ್ನಾಗಿ ಆಟಾಡ್ಕೊಂಡು ಮಾತ್ರ ನನಗೆ ಕೆಲಸ ಮಾಡೋದಕ್ಕೆ ಹೋಗ್ಬಿಡ್ಲಿಲ್ಲ. ಅಮ್ಮ ಮಾಂಚಾಳನಬ್ಬ ಅಂತ ಕರ್ಕೊಂಡು ಬಂದು ಮಲಗಿಸ್ಕೊಂಡು ನನ್ನ ಜೊತೆ ಆಟಾಡ್ಕೊಂಡು ಚೆನ್ನಾಗೇ ಮಲಗಿದ್ಲು. ಮತ್ತು ನಾನು ಹೋಗಿ ನಾನು ಮಲ್ಗಕ್ಕೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಜ್ವರ ಬಂದಿತ್ತು. ಅದು ಇವಾಗಲೂ ಪಾಪ ಜ್ವರ ಹಂಗೆ ಇದೆ ನೋಡಿ. ಅವಳು ಮಕ್ಕನೇ ನೋಡೋಕ್ಕಾಗ್ತಿಲ್ಲ, ಫುಲ್ ಡಲ್ ಆಗಿಬಿಟ್ಟಿದ್ದಾಳೆ. ಸೊ ಅದಕ್ಕೆ ಅಂಗನವಾಡಿ ಕಳಿಸ್ಲಿಲ್ಲ. ಇವಾಗಿಲ್ಲೇ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದೆ. ಅವರು ಮೆಡಿಷನ್ನ ಕೊಟ್ಟಿದ್ದಾರೆ. ಅದನ್ನು ಹಾಕಿ ಮಲಗಿಸ್ಬಿಟ್ಟು ಫಸ್ಟ್ ಇದು ಶಿರಪ್ಪು, ಆಮೇಲೆ ಇದು ಆಯಿತಾ, ಮಲಗಿಸ್ಬಿಟ್ಟು ಆಮೇಲೆ ಊಟ ಮಾಡಿಸ್ಬೇಕು. ಪಾಪು ಸಿಬಿ ಇಸ್ಕೊತಾಳೆ. ಮಕ್ಳಿಗೆ ಶಿರಪ್ ಬೇಡ. ತೇಜುಗೂ ಹೊಟ್ಟೆ ನೋವು, ಅವಳು ಸ್ಕೂಲಿಗೆ ಹೋಗಿಲ್ಲ. ಜ್ಯೂಸ್ ಇದು ಆನು ಕೊಡ್ತೀನಿ. ಮತ್ತೆ ಮಂಕತ್ತೀಗ ವಿಕೆ ತಡಿ, ಈಗ ಔಷಧಿ ಕೊಡ್ತೀರಿ, ಆಮೇಲೆ ತಿನ್ನಿ. ತಡಿ ಅಂತ ಬೆಳಗ್ಗೆ ಅಳ್ತಿದ್ಲ. ಅವಳೇನು ನಿಜ ಹೊಟ್ಟೆ ನೋವು ಬಂದತ್ತಿಲ್ಲ. ಅವ್ರ ಅಪ್ಪ ಬೋರ್ಗಾಡಿ ಬರ್ತಿತ್ತು ತಮಿಳ್ನಾಡಿಂದ. ಅವರು ಶಿರಾ ಹತ್ರ ಬಂದು ಕರ್ಕೊಂಡೋಗಿ ಅಂತ ಅಂದ್ರ. ಅವರಪ್ಪ ಅಲ್ಲಿಗೆ ಹೋಗ್ತಾಯಿದ್ರು ಕರ್ಕೊಂಡು ಬರೋದಕ್ಕೆ. ಅವಳಿಗೆ ಅವ್ರ ಅಪ್ಪನ ಜೊತೆ ಬೋರ್ವೆಲ್ ಗಾಡಿ ತಗೋಗೋದು ಅಂದರೆ ತುಂಬ ಇಷ್ಟ ಆಯಿತಾ. ಅಲ್ಲಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ನಂಗೆ ಹೊಟ್ಟೆ ನೋವು ಅಂತ ಹೆಂಗೆ ಅಳ್ತಿದ್ಲು ಅಂದರೆ ನಂಗೆ ಗೊತ್ತಾಯ್ತು ಅವಳು ಅದಕ್ಕೆ ಹೇಳ್ತಿದ್ದಾಳೆ ಅಂತ. ತೀರಾ ಇದ್ರ ಮೇಲೂ ಕಳ್ಸೋದಕ್ಕಾಗಲ್ಲ. ಅದಕ್ಕೆ ಸರಿ ಹೋಗು ಅಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಕಳಿಸ್ದೆ. ನನಗೆ ಯಾಕೆ ಅಂತ ಗೊತ್ತಿಲ್ಲ, ನಿನ್ನೆ ಮೋಸ್ಟ್ಲಿ ಅಲ್ಲಿ ಜಾಸ್ತಿ ಗಿಡಗಳಿಗೆಲ್ಲ ಬಗದ್ನಲ್ಲ, ಅದಕ್ಕೆ ಇರಬೇಕು. ಆಪ್ರೇಷನ್ ಆಗಿದ್ದ ಜಾಗ ಇವಾಗ ನೋವು ಬಂದಿದೆ. 2.5 ವರ್ಷ ಆದಮೇಲೆ ಆಪ್ರೇಷನ್ ಆಗಿದ್ದ ಜಾಗ ನೋವು ಬಂದಿದೆ. ಎಷ್ಟು ನೋವು ಅಂದರೆ ಹಿಂಗೆ ಉಸಿರು ಎಳೆದ್ರೂ ನೋವು ಬರುತ್ತೆ, ಮತ್ತು ಕೆಮ್ಮಿದ್ರೂ ನೋವು ಬರುತ್ತೆ, ತುಂಬ ಹೊತ್ತು ನಿಂತಿದ್ರೂ ನೋವು ಬರುತ್ತೆ. ಅಲ್ಲಿ ಗಾರ್ಡನಲ್ಲಿ ಎಲ್ಲ ನೆನ್ನೆ ತುಂಬ ಹಳಗಳು ಬೆಳೆದಿತ್ತಾಯ್ತಾ. ಹಳಗಳು ಬೆಳೆದಿತ್ತಲ್ಲ ಅಂತ ಕೆತ್ತಿದ್ನ. ಅದಕ್ಕೆ ನನಗೆ ಅಲ್ಲಿ ಕೆತ್ತಿದ ದಿನ ಈ ಪೂರ್ತಿ ಕೈ ನೋವು ಬಂದುಬಿಡುತ್ತೆ. ಎಷ್ಟು ನೋವು ಬರುತ್ತೆ ಅಂದರೆ ತುಂಬಾ ನೋವು ಬರುತ್ತೆ. ಬೆಳಗ್ಗೆ ನೆನ್ನೆ ಏನು ಇರಲಿಲ್ಲ ನೋವು. ಅದಲ್ಲದೆ ನೆನ್ನೆ ಸೂರ್ಯ ನಮಸ್ಕಾರ ಬೇರೆ ಮಾಡಿದ್ನ. ಸೂರ್ಯ ನಮಸ್ಕಾರ ಮಾಡಿದಾಗ ನಮ್ಮ ಬಾಡಿ ಸ್ವಲ್ಪ ಟೈಟ್ ಅನ್ನೋ ಥರ ಹಿಂಗೆಲ್ಲ ಎಕ್ಸ್ಟೆಂಡ್ ಆಗುತ್ತಲ್ವ, ತುಂಬ ನೋವು ಬಂದಿದೆ ನನಗೆ ಇವತ್ತು. ಅದಕ್ಕೆ ಗಾರ್ಡನ್ ಹತ್ರನೇ ಹೋಗಿಲ್ಲ, ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದೆ. ಬಟ್ಟೆ ಬೇರೆ ಸ್ಟಿಚ್ ಮಾಡಬೇಕು. ಲೆಹೆಂಗಾ ಸ್ಟಿಚ್ ಮಾಡೋಕೆ ಕೊಟ್ಟಿದ್ರಲ್ವ, ನೆನ್ನೆ ಕಟ್ ಮಾಡಿದೆ. ಇವತ್ತು ಸ್ಟಿಚ್ ಮಾಡಬೇಕು. ಅವರು 1ನೇ ತಾರೀಕು ಜಾತ್ರೆ ಇದೆ ಇಲ್ಲಿ ನಮ್ಮೂರಲ್ಲಿ, ಮಾವಿನಕೆರೆ ಜಾತ್ರೆ. ಅದಕ್ಕೆ ಬರ್ತಾರಂತೆ ಅವರು. ನಾನಿಬ್ಬರು ವಿತ್ ನೇಬರ್ ಅವರು. ಸೊ ನಾನು ಸ್ಟಿಚ್ ಮಾಡಲ್ಲ ಅಂದೆ, ಬಟ್ ಸರಿ ಅಂದ್ಬಿಟ್ಟು ಸ್ಟಿಚ್ ಮಾಡೋಣ ಅಂತ ಇಸ್ಕೊಂಡಿದ್ನ. ಸೊ ಅವ್ರಿಗೆ ಬೇರೆ ಬಟ್ಟೆ ಸ್ಟಿಚ್ ಮಾಡಿಕೊಡ್ಬೇಕು. ಹೇಳಿದ್ದೀನಲ್ವ ಸ್ಟಿಚ್ ಮಾಡಿಕೊಡ್ತೀನಿ ಅಂತ, ಅವ್ರಿಗೆ ಸ್ಟಿಚ್ ಮಾಡಿಕೊಡ್ಬೇಕು. ಅದಾದಮೇಲೆ
ಅದು ಸ್ಟಿಚ್ ಮಾಡೋಣ ಅಂದರೆ ಹಿಂಗೆ ಹೊಟ್ಟೆ ನೋವು ಬಂದುಬಿಟ್ಟಿದೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಆಪ್ರೇಷನ್ ಸಿಸರಿನ್ ಆಗಿದ್ದ ಜಾಗದಲ್ಲಿ ನೋವು ಬಂದ್ಬಿಟ್ಟಿದೆ. ಓಕೆ ಫ್ರೆಂಡ್, ನಿತ್ಯ ಮಲ್ಕೊಂಡು ಸಿರಪ್ ಎಲ್ಲ ಕುಡ್ದಿದ್ಲಲ್ಲ, ಅದಕ್ಕೆ ಅವಳು ಮಲಗಿಸ್ಬಿಟ್ಟು ಸಾಂಬಾರ್ ಮಾಡೋಣ ಅಂತ ಬಂದೆ. ಮೊಳಕೆ ಕಾಳು ತಂದಿದ್ದೆ ಅಲ್ವಾ ಸಂತೆಯಿಂದ, ಸೊ ಅದನ್ನ ಯಾಕೆ ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮೊಳಕೆ ಕಾಳು ಸಾಂಬಾರ್ಗೆ ಇನ್ನೇನಿಲ್ಲ, ಮೊಳಕೆ ಹುಳ್ಳಿಕಾಳು, ಬದನೆಕಾಯಿ, ಆಲೂಗೆಡ್ಡೆ ಇದ್ರೆ ಆಲೂಗೆಡ್ಡೆ, ಮತ್ತೆ ಸಬ್ಸಿಗೆ ಸೊಪ್ಪನ್ನ ಹಾಕ್ತೀನಿ. ಸಬ್ಸಿಗೆ ಸೊಪ್ಪು ಇಷ್ಟನ್ನ ಹಾಕೋತೀನಿ. ಆಮೇಲೆ ಖಾರಕ್ಕೆ ಬಂದು ಮಾಮೂಲಿ ಟೊಮೊಟೊ, ಈರುಳ್ಳಿ, ಅಚ್ಕರದ ಪುಡಿ, ಸಾಂಬಾರ್ ಪುಡಿ, ತೆಂಗಿನಕಾಯಿ, ಮತ್ತೆ ಒಂಚೂರು ಶುಂಠಿ, ಒಂಚೂರು ಹುಣಸೆ ಹಣ್ಣು, ಒಂದು ಇಂಚಷ್ಟು ಚಕ್ಕೆನ ಹಾಕೊಂಡು ರುಬ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು, ಇಷ್ಟು ಮಸಾಲೆನ ಹಾಕಿ ಮಾಡಿದ್ರೆ. ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ, ನೋಡಿ ಯಾವ್ದಾರು ಇದ್ರೆ, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಆಮೇಲೆ ಬಂದು ಹೊಳೆ ನರಸೀಪುರದಲ್ಲಿ ಮೊನ್ನೆ ಸಂತೆಗೆ ಹೋಗಿದ್ವಲ್ವಾ, ಪಾರ್ಕಲ್ಲಿ 2 ಕಡ್ಡಿನ ಮುಟ್ಕೊಂಡು ಬಂದಿದೆ ಆಯ್ತಾ. ಒಂದು ಒಣಗೋಗಿತ್ತು, ಇನ್ನೊಂದು ಚೆನ್ನಾಗಿತ್ತು. ಸರಿ ಅದನ್ನ ಹಾಕ್ತಾರೆ ಹಂಗೆ ಇಟ್ರೆ ಒಣಗೋಗ್ಬಿಡುತ್ತೆ ಅಂದ್ಬಿಟ್ಟು ಪಾಟಿಗೆ ಹಾಕೋಣ ಅಂದ್ಬಿಟ್ಟು ಮಣ್ ತೆಗ್ದು ಹಾಕೋತಾ ಇದೀನಿ. 3 days ಇಂದ ಗಿಡಗಳಿಗೆ ನೀರ್ ಹಾಕಿಲ್ಲ, ನಾಳೆನಾದ್ರೂ ಹಾಕ್ಬೇಕು. ನೀರ್ ಹಾಕೋದಿಕ್ ಹೋದ್ರೆ ಏನಾದ್ರು ಬೆಳೆದಿರುತ್ತಾ ಅದನ್ನ ಕೇಳ್ಬೇಕು, ಈ ತರ ಅನ್ನಿಸ್ಬಿಡುತ್ತೆ. ಅದಕ್ಕೆ ಆ ಕಡೆನೆ ಹೋಗಿಲ್ಲ. ನೋಡಿ ಇವಾಗ 2 ಪಾಟಿಗೆ ಈ ಕಡ್ಡಿ ಹಂಗೆ ಸುಮ್ನೆ ಸಿಕ್ಸಿದ್ರೆ ಕೂಡ ಬರುತ್ತೆ. ಆಮೇಲೆ ಇದು ಮನೆ ಒಳಗೆ ಇಟ್ಟಿದ್ನಲ್ಲ ಸ್ನೇಕ್ ಪ್ಲಾಂಟ್, ಅದರದ್ದು 2 ಕಿತ್ತಾಕ್ಬಿಟ್ಟಿದ್ಲು ನಿತ್ಯ. ಸರಿ ಅದನ್ನ ಇನ್ನೊಂದು ಪ್ಲಾಂಟಿಗೆ ಒಂದ್ಸಲ ಹಾಕೋಣ ಅಂದ್ರೆ ಅದು ಅಷ್ಟೇ, ಹಿಂಗ್ ಸಿಕ್ಸಿದ್ರೆ ಸಾಕು ಬಂದ್ಬಿಡುತ್ತೆ. ಸೊ 2 ಹಾಕಿಟ್ಕೊಂಡೆ. ಆಮೇಲೆ ಸ್ವಲ್ಪ ನೀರ್, ಇಲ್ಲಿ ಈ ಕಡೆ ಇದ್ದಿದ್ದು ಪಾಟ್ಗಳಿಗೆ ಯಾವ್ದಕ್ಕೂ ನೀರೇ ಹಾಕಿರ್ಲಿಲ್ಲ ನಾನು. ಸರಿ ಅದಕ್ಕೆ ನೀರೆಲ್ಲ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನೀರ್ ಹಾಕೋತಾ ಇದ್ದೆ. ನಿತ್ಯಕ್ಕೆ ಸ್ವಲ್ಪ ಬೆಟರ್ ಆಗಿದೆ ಇವಾಗ, ಪರವಾಗಿಲ್ಲ. ಅವಳು ಆಟ ಆಡ್ಕೋತಿದ್ಲು ಅವಳು, ನಾನು ಗಿಡಕ್ಕೆಲ್ಲ ನೀರ್ನ ಹಾಕೋತಾ ಇದ್ದೆ. ಇಲ್ಲಿ ಬಂದು ದೊಡ್ಡ ಪತ್ರೆ, ಆಮೇಲೆ ಬ್ರಹ್ಮದಂಡೆ ಹೂವು ಗಿಡ ಅಂತಾರಲ್ವಾ, ಅದನ್ನೆಲ್ಲ ಬಂದಿದೆ ಈ ಕಡೆ, ನಾನು ಪಾಟಲ್ಲಿ ಹಾಕಿದೀನಿ. ಅದಕ್ಕೆಲ್ಲ ನೀರ್ನ ಹಾಕೊಂಡೆ. ಇಲ್ಲಿ ಓಲ್ಡ್ ಡ್ರೆಸ್ ಇದೆಯಲ್ಲ, ಇದು ನಾನು ಮುಂಚೆ ಗಾರ್ಡನ್ ಮಾಡಿದ್ದೆ ಅನ್ನೆಲ್ಲ 3 years ಬ್ಯಾಕು. ಅವಾಗ ಅಲ್ಲಿ ಇಷ್ಟೇ ಬೆಳೆದಿತ್ತು, ಅದು ಇಷ್ಟು ಬೆಳೆದು ಕಿತ್ತೋಗ್ಬಿಟ್ಟಿತ್ತು, ಮುರ್ದೋಗಿತ್ತು. ಎಲ್ಲ ದನ ಕಟಾಕ್ದಾಗ ಆ ದನ ತುಂಡು ಮುರ್ದೋಗಿತ್ತು. ಅದನ್ನ ತಂದು ಮತ್ತೆ ಇಲ್ಲೇ ಪಾಟಿಗೆ ಹಾಕಿದ್ದೆ, ಅದು ಮತ್ತೆ ಅದೇ ತರ ಬಂದಿದೆ. ಗೊತ್ತು ಎಷ್ಟು ದೊಡ್ಡದಾಗಿದೆ ಅಂದ್ರೆ, ತುಂಬಾ ದೊಡ್ಡದಾಗಿದೆ. ಆಮೇಲೆ ಇದು ಮನಿ ಪ್ಲಾಂಟ್ ನ ಸ್ವಲ್ಪ ಹಾಕಿದ್ದೆ, ಅದು ಇವಾಗ ಚೆನ್ನಾಗ್ ಬಂದಿದೆ. ಅದನ್ನ ಎತ್ತಿ ಒಳಗಡೆ ಇಟ್ಕೋಬೇಕು. ಇದೇ ತೆಂಗಿನ ಸೋಸಿ ಕಳಸದಿಂದ ಬಂದಿರೋದು, ಅಂದ್ರೆ ನಮ್ದಲ್ಲ, ನಾನ್ ಕಳಸ ಇಡೋದಿಲ್ಲ. ಬೇರೆಯವ್ರ ದೇವಸ್ಥಾನಕ್ ಬರೋರು ಕಳಸ ಇಟ್ಟಿ ಬಂದಿತ್ತಂತೆ, ಅದನ್ನ ನೆಡಿ ಅಂತ ಕೊಟ್ಟಿದ್ರು. ಬಟ್ ಇಲ್ಲಿ ನೆಟ್ರೆ ಏನಾಗುತ್ತೆ, ದೇವಸ್ಥಾನ ಕೆಳಗಡೆ ದೇವಸ್ಥಾನದ ಹತ್ರ ನೆಡೋಣ ಅಂತ ಆಲ್ರೆಡಿ 2 ನೆಟ್ಟಿದ್ವಾ, ಅದನ್ನ ದನಗಳು ತಿಂದು ಇದ್ ಮಾಡ್ಬಿಟ್ಟಿದೆ. ಈ ಆಡ್ ಮರಿ ಬಿಡ್ತಾರಲ್ವಾ, ಅದು ತಿಂದಾಕ್ಬಿಡತ್ತೆ. ಸರಿ ಅಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಇದಾದ್ಮೇಲೆ ನೆಡೋಣ ಅಂತ ಹಂಗೆ ಇಟ್ಟಿದ್ದಾರೆ. ಅದಾದ್ಮೇಲೆ ಕೆಳಗಡೆ ದೇವಸ್ಥಾನ ಹತ್ರ ಬಂದ್ವಿ ಸಂಜೆ. ಈಗೆಲ್ಲ ಇದು ಬಸವಣ್ಣನ ಕಟಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಿತ್ಯ ಬಂದ್ವಿ. ನಿತ್ಯಂಗೆ ಹುಷಾರಿಲ್ಲ, ಒಂದ್ ಕಡೆ ನಿಂತ್ಕೊಂಡ್ರೆ ನಿಂತ್ಕೊಡೋದೇ ಇಲ್ಲ. ನಾನು ಎಲ್ಲೋ ಇದ್ದೀನಿ ಅಲ್ಲೆಲ್ಲ ಬರುತ್ತೆ. ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಅಮ್ಮಂದ್ರಿಗೆ ತುಂಬಾನೇ ಹಿಂಸೆ ಕೊಡ್ತಾವಾಯ್ತಾ. ನನಗಂತೂ ತುಂಬಾನೇ ಹಿಂಸೆ ಕೊಡ್ತಾಳೆ. ಅವಳು ಎಲ್ಲದಕ್ಕೂ ನಾನೇ ಬೇಕು ಅಂತಾಳೆ. ನೈಟ್ ಮಲಗ್ಬೇಕಾದ್ರೂ ಅಷ್ಟೇ, ನನ್ಕೊಳ್ಳು ತಪ್ಕೊಂಡೇ ಮಲ್ಕೋತಾಳೆ. ಆದ್ರೆ ಯಾರಿಷ್ಟ ಅಂದ್ರೆ ಅವ್ರ ಅಪ್ಪ ಇಷ್ಟ ಅಂತಾಳೆ. ಏನ್ ಮಾಡೋದಲ್ವಾ ನಾವು. ಎಲ್ಲದಕ್ಕೂ ನಾನೇ ಬೇಕು, ಅವಳಿಗೆ ತಿನ್ಸಕ್ಕೆ, ಉಣ್ಸಕ್ಕೆ, ಅವಳು ರೆಡಿ ಮಾಡಕ್ಕೆ, ಅವಳು ಮಲಗ್ಸಕ್ಕೆ, ಅವಳ ಜೊತೆ ಆಟ ಆಡಕ್ಕೆ ಎಲ್ಲ ನಾನೇ ಬೇಕು. ಕೊನೆಗೆ ಯಾರಿಷ್ಟ ಅಂದ್ರೆ ಅವಳು ಹೇಳೋದು ಅಪ್ಪ ಅಂತ. ನಾನೇನಾದ್ರು ಒಂಚೂರು ಯಾರೋ ಅಂತ ಜೋರಾಗಿ ಅಂದ್ರೆ ಸಾಕು, ಹೋಗಿ ಅಮ್ಮ ಅಮ್ಮ ಅಂದ್ಬಿಡ್ತಾಳೆ. ಬಟ್ ಅದ್ ಮನ್ಸಲ್ಲಿ ಫಸ್ಟ್ ಏನ್ ಬರುತ್ತೆ ಅದೇ ಮನ್ಸಲ್ಲಿರೋದು. ಆಮೇಲೆ ಬಸವಣ್ಣನ ಒಳಿ ಕಟ್ಟಾಕಿ ನೀರ್ ಕುಡ್ಸಿ ಹುಲ್ಲಾಕ್ಬಿಟ್ಟು ಹೋಗ್ಬೇಕು. ತೇಜು ಇನ್ನು ಸ್ಕೂಲಿಂದ ತೇಜು ಮತ್ತೆ ಅವ್ರಪ್ಪ ಹೋಗಿದ್ರು ಬೋರ್ಗಡಿ ಕರ್ಕೊಂಡ್ ಬರೋದಕ್ಕೆ ಅಂತ. ಅವ್ರು ಇನ್ನೂ ಬಂದಿರ್ಲಿಲ್ಲ, ಅದಕ್ಕೆ ನಾವೇ ಕಟ್ಟಾಕ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಬಸವಣ್ಣ ಹೆಂಗ್ ಗೊತ್ತಾ, ಅದು ಇದು 1.5-2 ವರ್ಷ ಆಗಿರ್ಬೋದೇನೋ. ಅದಕ್ಕೆ ಹಸಿ ಹುಲ್ ತಿಂದು ರೂಢಿಯಾಗಿ ಒಣಗಿರೋ ಹುಲ್ ತಿನ್ನೋದಿಕ್ಕೆ ಹಿಂದೆ ಮುಂದೆ ಇದ್ ಮಾಡುತ್ತೆ, ತಿನ್ನೋದೇ ಇಲ್ಲ ಜಾಸ್ತಿ. ಈ ರಾಗಿ ಕಡ್ಡಿ ಮತ್ತೆ ಭತ್ತದ ಹುಲ್ಲು ಇರುತ್ತಲ್ವಾ, ಅದನ್ನ ತಿನ್ನೋದಿಕ್ಕೆ ಹಿಂದೆ ಮುಂದೆ ನೋಡುತ್ತೆ ಅಂದ್ರೆ ತಿನ್ನೋದೇ ಇಲ್ಲ. ಅದು ಸುಮ್ನೆ ಹಾಕ್ಬಿಟ್ಟು ಬರ್ಬೇಕು ನೋಡೋಣ ಅಂತ ಅಂದ್ಬಿಟ್ಟು ಇವತ್ತು ಭತ್ತದ ಹುಲ್ಲು ಬರುತ್ತಲ್ಲ ಅದನ್ನ ಹಾಕಿನಿ. ಅಂದ್ರೆ ಬಡಿತಾರಲ್ವಾ ಅವರು, ಬಸವಣ್ಣ ಸ್ವಲ್ಪ ಕೊಟ್ಟಿರ್ತಾರಲ್ವಾ ಅದೇ ಹುಲ್ಲು. ಮತ್ತೆ ನನ್ನ ಹಸ್ಬೆಂಡ್ ಬೋರ್ಗಡಿ ಹತ್ರ ಹಿಂಗ್ ಹೊರಗಡೆ ಹಳ್ಳಿ ಮೇಲೆ ಹೋಗ್ತಾರಲ್ವಾ, ಅಲ್ಲಿ ಸ್ವಲ್ಪ ಜೋಳ ಇದನ್ನೆಲ್ಲ ತಗೊಂಡ್ ಬರ್ತಾರೆ. ಹಸಿದು ಕೊಟ್ಟು ಕಳಿಸ್ತಾರೆ ಜನಗಳು. ಸೊ ಅದನ್ನ ಹಾಕೋತೀವಿ. ಅದು ಬಿಟ್ರೆ ಇನ್ನ ಮನೆಯಲ್ಲಿ ಕಲ್ಗಚ್ಚು ತಂದ್ ಹಾಕ್ತೀನಿ. ಕಲ್ಗಚ್ಚು ಅಂದ್ರೆ ನಾವು ಊಟ ಮಾಡಿದ ಎಂಗ್ಲದ್ ಹಾಕೋದಿಲ್ಲ, ಈ ಮುದ್ದೆ ತಿರ್ಗಿದ್ದು ಮತ್ತೆ ಅನ್ನ ಏನಾರು ಉಳಿದ್ರೆ ಮತ್ತೆ ತರಕಾರಿ ಇದನ್ನ ಹಾಕ್ಬಿಟ್ಟು ತಂದ್ಕೊಡ್ತೀವಿ.
ಜ್ವರ ಹೋಯ್ತಾ ಕಣ್ಣ? ಸುಸ್ತು ಹೋಯ್ತಾ? ಹ್ಞೂ ಈಗ ಆಟ ಆಡ್ತೀರಾ? ಏನು ಆಟ ಆಡ್ತೀರಾ? ಫೋನ್ ಆಟ ಆಡ್ತೀರಾ? ಫೋನ್ ನೋಡಬಾರ್ದಲ್ವಾ? ಗುಮ್ಮ ಬರುತ್ತಲ್ವಾ ಅದರಲ್ಲಿ? ಗೊಂಬೆಲ್ಲ ಆಟ ಆಡ್ತೀಯಾ? ನಮ್ಮ ನೆಟ್ಟಿಗೆ ನಾನೊಂದು ಬುಕ್ ತರಿಸಿದ್ದೀನಿ ಆಯಿತಾ. ನಾನು ತೋರಿಸೋದೇ ಮರೆತೆ. ಬನ್ನಿ ತೋರಿಸ್ತೀನಿ. ಒಂದು ಕಂದು ಕೂತ್ಕೊಳ್ಳಿ. ಸರಿ ಬುಕ್ ತರ್ತೀನಿ. ಫ್ರೆಂಡ್ಸ್, ನಾನು ನಿತ್ಯಂಗೆ ಆನ್ಲೈನಲ್ಲಿ ಅಂದರೆ ಇದರಿಂದ ಇನ್ಸ್ಟಾಗ್ರಾಮ್ ಒಂದು ಪೇಜಿಂದ ನಾನೊಂದು ಬುಕ್ಸ್ನ ತರಿಸಿದ್ದೆ. ನನಗೂ ಆರ್ಡ್ರ್ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು, ಏನಾದ್ರು ಫೇಕಾಗಿ ಅಂದರೆ ಅದು ಯಾವ ಗ್ಯಾರಂಟಿ ಮೇಲೆ ಆರ್ಡ್ರ್ ಮಾಡಿದೆ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇತ್ತು. ಸೊ ಹಾಗಾಗಿ ಆರ್ಡ್ರ್ ಮಾಡಿದೆ. ಆನ್ಲೈನ್ ಪೇಮೆಂಟ್ ಆದರೆ ನಾನು ಯಾವುದೂ ಆರ್ಡ್ರ್ ಮಾಡೋಕ್ಕೆ ಹೋಗೋದಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಏನು ಕಂಡೆ ಇನ್ಸ್ಟಾಗ್ರಾಮಲ್ಲಿ ಆನ್ಲೈನ್ ಪೇಮೆಂಟ್ ಆದರೆ ನಾನು ಆರ್ಡ್ರ್ ಮಾಡೋದು ಏನನ್ನು ನೋಡಿ. ಈ ಬುಕ್ಕು ನಿತ್ಯಂಗೆ ತರಿಸಿದ್ದು ನಾನು. ನಿಮ್ಮ ಮಕ್ಕಳು ಏನಾದ್ರು ಫೋನ್ನ ಜಾಸ್ತಿ ನೋಡ್ತಾ ಇದ್ದರೆ ಆ ಮಕ್ಕಳಿಗೆ ಮಿಸ್ ಮಾಡದೆ ಈ ಬುಕ್ನ ತರಿಸ್ಕೊಡಿ. ಅಮೌಂಟ್ ಸ್ವಲ್ಪ ಜಾಸ್ತಿನೇ, ಬಟ್ ವರ್ತ್ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ವರ್ತ್ ಇದೆ ಆ ಬುಕ್ಕು ಅಂತ. ನಿಮ್ಮ ಮಕ್ಕಳು ಜಾಸ್ತಿ ಟಿ ವಿ ಫೋನಿಗೆ ಎಡಿಟ್ ಆಗಿದ್ರೆ ಹಾಕಂದಮ್ಮ ನಿಂದು ನಮ್ಮ ನಿತ್ಯ ಬುಕ್ ಇದೆ ಆಯಿತಾ. ನಿಮ್ಮ ಮಕ್ಕಳು ಫೋನಿಗೆ ಎಡಿಟ್ ಆಗಿದ್ರೆ ಮತ್ತು ಅವರಿಗೆ ಆ್ಯಕ್ಟಿವಿಟೀಸ್ಗೆ ಅವರಿಗೆ ನಿಮ್ಗೆ ಏನಾರು ಟೈಮ್ ಇಲ್ಲ ಅವರಿಗೆ ABCD ಹೇಳ್ಕೊಡೋದಕ್ಕೆ, ಅನಿಮಲ್ಸ್ ಹೇಳ್ಕೊಡೋದಕ್ಕೆ ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ತೋರಿಸ್ತೀನಿ. ಈ ಥರ ಬರುತ್ತೆ ಬುಕ್ಸು. ಇದರಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ, ನೋಡ್ಬೋದು. ಆಮೇಲೆ ಫಿಂಗರಿಂದ ವರ್ಕ್ ಮಾಡ್ಬೋದು. ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳಿಗೆ. ಏನಮ್ಮ ನೋಡಿ ಇದು ಈ ಥರ ಇದೆ. ಈ ಇಂಟೆಲಿಜೆನ್ಸ್ ಬುಕ್ ಅಂತ. ನಮ್ಮ ನಿಂದೆ ಕೊಡ್ತೀನಿ ತಡೀರ. ಅವಳಿಗೆ ತುಂಬ ಇಷ್ಟ ಆಗಿದೆ ಬುಕ್ಕು. ನೋಡಿ ಈ ಥರ ಓಪನ್ ಮಾಡಿದರೆ ಈ ಥರ ಫಿಂಗರ್ಸ್ ಬರುತ್ತೆ. ನಾನು ಬ್ಯಾಕ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಆನ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಉಲ್ಟಾ ಕಾಣಿಸುತ್ತೆ ಅಷ್ಟೇ. ನೋಡಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಈ ಬುಕ್ಕು ಏನು ಅಂದರೆ ಮಾತಾಡುತ್ತೆ. ಈಗ ಟಚ್ ಮಾಡಿದ್ರೆ ಹಿಂಗೆ ಅದೇನು ಅಂತ ಹೇಳುತ್ತೆ. ನೋಡಿ ಇಲ್ಲಿ ಇದು ವಾಲ್ಯೂಮ್ ಜಾಸ್ತಿ ಮಾಡೋದು, ಇದು ಕಮ್ಮಿ ಮಾಡೋದು, ಜಾಸ್ತಿ ಮಾಡೋದು, ಮತ್ತು ರೀಡ್ ಮಾಡೋದು ಹೇಳುತ್ತೆ. ನಾವು ಅದನ್ನು ಹೇಳ್ಬೋದು. ಮತ್ತು ಕ್ವಶನ್ ಕೇಳಿದ್ರೆ ಆನ್ಸರ್ನ ಮಾಡುತ್ತೆ. ಫಸ್ಟು ಇಲ್ಲಿದೆಯಲ್ಲ ರೆಡ್ ಕಲರ್ ಪ್ರೆಸ್ ಮಾಡಿ, ಆಮೇಲೆ ಇಲ್ಲಿ ಕೈ ತೋರಿಸಿದಾರಲ್ವ, ಇಲ್ಲಿ ಪ್ರೆಸ್ ಮಾಡಿದ್ವಿ ತಡಿಕಂದ ನೋಡಿ. ನೋಡಿ ಈ ಥರ ABCDನ ಕೊಟ್ಟಿದ್ದಾರೆ. ಈ ಪೇಜಿನ ಮಾತ್ರ ವಾಯ್ಸ್ ನೋಟ್ ಬರುತ್ತೆ, ಈ ಪೇಜಿನ ಬರಲ್ಲ. ಹಾಕಂದಮ್ಮ ಕೊಡ್ತೀನಿ ಒಂದು ನಿಮಿಷ ಇರು. ನೋಡಿ ಅವಳಿಗೆ ಅಷ್ಟು ಇಷ್ಟ ಆಗಿದೆ ಬುಕ್ಸ್. ತಡಿಕಂತ ಕೊಟ್ಟೆ. ಆಮೇಲೆ ನಾವು ಯಾವ ಪೇಜಲ್ಲಿ ಇದನ್ನ ಮುಗ್ತೀವಿ ಆ ಪೇಜಿನ ಮಾತ್ರ ಅದು ಹೇಳ್ತಿಲ್ಲ, ಅಂದರೆ ಅದೇ ಹಿಂದೆ ಪೇಜನ್ನೇ ಹೇಳ್ತಾ ಇರುತ್ತೆ. ಒಂದು ನಿಮಿಷ ಕಂದ, ನಿಂದೆ ಕೊಡ್ತೀನಿ, ನಿಂದೆ ಬುಕ್ಕು ಆಯಿತಾ. ಒಂದು ನಿಮಿಷ ಇರು, ತೋರಿಸ್ತೀನಿ. ಇಲ್ಲಿ ಇಲ್ಲಿ ತೇಜಿಗೆ ತೋರಿಸೋಣ. ತೇಜಿಗೆ ನೋಡಿ ಇದು ABCD, ಇಲ್ಲಿ Z ಇದೆ, ಮತ್ತು ಇಲ್ಲಿ ಮ್ಯೂಸಿಕ್ ಕೊಟ್ಟಿರ್ತಾರೆ ನೋಡಿ. ಆ ಮ್ಯೂಸಿಕ್ ಕೂಡ ಏನಮ್ಮ ನೋಡಿ ಆಫ್ ಮಾಡ್ಕೋಬೋದು ನೀವು. ಆಮೇಲೆ ಬಂದು ವೆಯ್ಟ್ ನೋಡಿ, ಇಲ್ಲಿ 1 2 3ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳುತ್ತೆ. ನೀವು ಪ್ರತಿ ಸಲ ಅದು ಹೇಳ್ಬೇಕು ಅಂದರೆ ಪ್ರೆಸ್ನ ಮಾಡಬೇಕು. ನಿನಗೆ ಫೋನ್ ಬೇಕಾ ಬುಕ್ ಬೇಕಾ? ಯಾವ್ದು ಬೇಕು ನಿನಗೆ? ಬುಕ್ ತೋರಿಸ್ಬೇಕು. ಯಾವ್ದು ಬೇಕು ನಿನಗೆ? ಬುಕ್ ಬೇಕಾ? ಒಂದು ನಿಮಿಷ ಇರು. ನೋಡಿ ಇಲ್ಲಿ ಇದು 1 2 3 10 ಗಂಟೆ ಇರುತ್ತೆ. ಆಮೇಲೆ ಮೈನಸ್ ಪ್ಲಸ್ ಇದ್ರ ಬಗ್ಗೆ ನಾವು ಕೊಟ್ಟಿದ್ದೀವಿ. ಏನಪ್ಪ ಇದು ಬಂದು ಫ್ರೂಟ್ಸ್ ನೇಮ್ ನೋಡಿ. ಪಾಪ ಫ್ರೂಟ್ಸ್ ನೇಮ್ ಏನಲ್ಲ. ನೋಡಿ ಇದು ಫ್ರೂಟ್ಸ್ ನೇಮ್ ಕೂಡ ಹೇಳುತ್ತೆ. ಒಂದು ನಿಮಿಷ. ಫ್ರೂಟ್ಸ್ ನೇಮ್ ನೋಡಿ. ಆ ಪೇಜಿಗೆ ಬಂದಾಗ ಇದು ಮಾಡಬೇಕು.
ಫ್ರೂಟ್ಸ್ ನೇಮ್ ಇರುತ್ತೆ. ಮತ್ತು ಇದು ಬಂದು ಅನಿಮಲ್ಸ್ ನೇಮ್ಸು. ಅನಿಮಲ್ಸ್ ನೇಮು ಮತ್ತು ಅದು ಯಾವ ಥರ ಸೌಂಡ್ ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ ನೋಡಿ. ಪಾಪು ಕೇಳಬೇಡ ಪಾಪು. ಮತ್ತು ಇದು ವೆಹಿಕಲ್ದು ಅಷ್ಟೇ. ನಿಮಿಷ. ಅದೇ ನೀವು ಮೇ ಬಿ ಇದರಲ್ಲಿ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಅನಿಸುತ್ತೆ. ಇಂಟೆಲಿಜೆನ್ಸ್ ಬುಕ್ಸ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಇದು 0 to 4 years ತರಿಸಿದ್ದೀನಿ ನಾನು. ಇಲ್ಲಿ ಏಜು 4+, 4 ವರ್ಷದ ಮೇಲ್ಗಡೆ ಮಕ್ಕಳಿಗೆ. ನೀವು ಮೇ ಬಿ 3 ವರ್ಷದೊಳಗಡೆ 4 ವರ್ಷದೊಳಗಡೆ ಮಕ್ಕಳಿಗೆ ಚೇಂಜ್ ಬರುತ್ತೆ ಅನಿಸುತ್ತೆ ಬುಕ್ಸು. ನಾನು ಏಜ್ ನೋಡ್ದಲೇ ಸೆಲೆಕ್ಟ್ ಮಾಡಿದ್ದೆ. ಹಾಕಲ್ಲ ಸೆಲೆಕ್ಟ್ ಮಾಡಿದ್ದೆ. ನೀವು ಒಂದ್ಸಲ ಟ್ರೈ ತರಿಸಿ, ಓಕೆನಾ? ಇದಾಕಿ ಪಾಪು, ಸರಿ. ಹಾಂ, ಇದಾಕನಾ? ಬೈಕು ಇದೆ. ಕಾರು ಓಕೆ. ಆಮೇಲೆ ನಿಟ್ಟಿಂಗೆ ಊಟ ಮಾಡಿ ಮಲಗಿಸ್ಬಿಟ್ಟೆ. ಊಟ ಮಾಡಿಸಿ ಶಿರಪ್ ಎಲ್ಲ ಹಾಕಿಸ್ಬಿಟ್ಟು ಅಲ್ಲೇ ಟೈಮ್ ಬಂದು 9:30 ಆಗಿತ್ತು. ಸೊ ಇನ್ನು ಬಂದಿರ್ಲಿಲ್ಲ ಹಸ್ಬೆಂಡ್ ಮತ್ತೆ ತೇಜು. ಇನ್ನು ಲೇಟ್ ಆಗುತ್ತೆ ಬರೋದು ಅಂದ್ರು. ಸೊ ಅದಕ್ಕೆ ಇರೋ ಕೆಲ್ಸ ಎಲ್ಲ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದ ಹಂಗೆ ಇತ್ತು, ಅದೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೋತಾ ಇದ್ದೆ. ನನ್ಗೆ ಎಷ್ಟು ಬೀರಿದ್ರು ಸಾಲಲ್ಲ ಗೊತ್ತಾ. ನಾನು ಜಾಸ್ತಿ ಬಟ್ಟೆಗೆ ಅಷ್ಟು ಇನ್ವೆಸ್ಟ್ ಮಾಡಲ್ಲ, ನಂಗೆ ಇಷ್ಟ ಆಗಲ್ಲ. ಬಟ್ ಆದ್ರೂ ಮನೆ ತುಂಬ ಬಟ್ಟೆ 3 ಬೀರು, ದೇವ್ರ ಸೀರೆ, ದೇವ್ರ ಬಟ್ಟೆಗಳು, ನಮ್ಮ ಬಟ್ಟೆಗಳೆಲ್ಲ ಸೇರಿ 3 ಬೀರ್ ತುಂಬಿ, ತೇಜು ಒಂದು ಫುಲ್ ಕಬೋರ್ಡ್ ತುಂಬಿ, ಮಂಚದ ಕಬೋರ್ಡು ಮತ್ತೆ ತೇಜು ರೂಮಲ್ಲಿ ಈ ತರ ಕಬೋರ್ಡ್ ಮಾಡ್ಸಿದೀನಿ ಆಯ್ತಾ. ನಾನು ಈ ತರ ಮಾಡಿಸ್ಬೇಕು ಅನ್ನೋದು ಐಡಿಯಾ ಇರ್ಲಿಲ್ಲ, ನಾನ್ ಬೇರೆ ತರ ಪ್ಲಾನ್ ಮಾಡಿದ್ದೆ. ಅವ್ರಿಗೆ ಎಷ್ಟು 12,500 ಕೊಟ್ಟಿದ್ ನಾನು. ಎಷ್ಟು ಡಬ್ಬ ತರ ಮಾಡಿದ್ರು ಅಂದ್ರೆ ಅಷ್ಟು ವರ್ಸ್ಟ್ ಆಗಿ ಮಾಡ್ಕೊಟ್ರು. ನಾನ್ ಪ್ಲಾನ್ ಕೊಟ್ಟಿದ್ದೆ, ಈ ತರ ಮಾಡಿ ಅಂಕಲ್ ಅಂತ. ಮೆಟೀರಿಯಲ್ನು ತರ್ಸೆ ಕೊಟ್ಟಿದ್ದು, ಅವರೇ ತಗೊಂಡ್ ಬಂದಿದ್ದು. ಬಟ್ ಎಷ್ಟು ದೇವ್ರ ಮನೆನೂ ಚೆನ್ನಾಗ್ ಮಾಡ್ಲಿಲ್ಲ. ನಾನ್ ಪೂರ್ತಿ ದೇವ್ರ ಮನೆ ದೊಡ್ಡದಾಗ್ ಮಾಡ್ಸೋಣ ಅಂತ ಅಂದ್ಬಿಟ್ಟೆ ಕೊಟ್ಟಿದ್ದು. ಸುಮ್ನೆ ಒಂದು ಬುಕ್ಸ್ ಇಡೋದಕ್ಕೆ ಅಂತ ಒಂದು ರೌಂಡ್ ಬಾಕ್ಸ್ ತರ ಮಾಡ್ಕೊಡಿ, ಸ್ಕ್ವೇರ್ ತರ, ಮಿಕ್ಕಿದ್ ದೇವ್ರ ಮನೆ ಮಾಡಿ ಅಂತ ಕೊಟ್ಟೆ. ಬಟ್ ಅವ್ರಿಗೆ ಬರಲ್ಲ ಅಂದ್ರೆ ಬರಲ್ಲ ಅನ್ಬೇಕು. ಬಟ್ ಈ ತರ ವರ್ಸ್ಟ್ ಮಾಡ್ಕೊಟ್ಬಿಟ್ರು. ಆಮೇಲೆ ಅದ್ರ ಮೇಲೆಲ್ಲ ಶೀಟ್ ಅಂಟಿಸ್ತಾರೆ ಗೊತ್ತಾ, ಉಡ್ಡಿಗೆಲ್ಲ, ಅದನ್ನೆಲ್ಲ ಅಂಟಿಸಿ ಅಂತಾನು ತರದಿಕ್ ದುಡ್ಡು ಕೊಟ್ಟೆ. ಬಟ್ ಆ ಯಪ್ಪ ಮತ್ತೆ ಬರ್ಲೇ ಇಲ್ಲ, ತುಂಬಾ ಬೇಜಾರಾಯ್ತು. ಅದ್ರ ಬದ್ಲು ನಂದು 12,500 ರೂಪಾಯಿಗೆ ಒಂದು ದೇವ್ರ ಮನೆ ಮತ್ತೆ ಒಂದು ಬೀರುನೇ ಬರೋದು ಚೆನ್ನಾಗಿರೋದು. ಸುಮ್ನೆ ದುಡ್ಡು ವೇಸ್ಟ್ ಆಯ್ತು. ಅದಕ್ಕೆ ಯಾರ್ದಾರ ಕೆಲ್ಸ ಮಾಡ್ಬೇಕು ಅಂದ್ರೆ ಅವ್ರು ಅವ್ರ ಕೆಲ್ಸನ ನೋಡ್ಬೇಕು, ಹಳೆ ಕೆಲ್ಸ ಯಾವ ತರ ಮಾಡಿದಾರೆ ಅನ್ನೋದನ್ನ ನೋಡಿ ನಾವ್ ಅವರಿಗೆ ಕೆಲ್ಸ ಕೊಡ್ಬೇಕಾಯ್ತಾ. ಸುಮ್ನೆ ಕೊಟ್ರೆ ಹಿಂಗೆ ಆಗುತ್ತೆ. ಇವಾಗ ನೀವ್ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು, ದೊಡ್ಡ ಯೂಟ್ಯೂಬರ್ಸ್ ಮನೆ ಇಂಟೀರಿಯರ್ಸ್ ಎಷ್ಟು ಕೋಟಿ ವೇಸ್ಟ್ ಮಾಡ್ಕೊಂಡಿದ್ದಾರೆ ಗೊತ್ತಾ. ಮಧ್ಯಮ ಕುಟುಂಬ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಪಾಪ ಅವ್ರದ್ದು ಎಷ್ಟು ಕೋಟಿ ಲಾಸ್ ಆಗಿದೆ ಅಂದ್ರೆ 1 ಕೋಟಿ ಅಷ್ಟು ಲಾಸ್ ಆಗಿದೆ. ಅವ್ರಿಗೆ ಇಂಟೀರಿಯರ್ ಡಿಸೈನ್ ಬರ್ದವ್ರಿಗೆ ಕೊಟ್ಬಿಟ್ಟು ಅಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಮಾಡ್ತಾ ಇದಾರೆ. ನೀವ್ ನೋಡಿ, ನಮ್ ಚಿಕ್ಕ ಪುಟ್ಟದಾದಾಗ್ಲಿ ನಮ್ಗೆ ಇಷ್ಟು ಬೇಜಾರಾಗುತ್ತೆ. ಪಾಪ ಅವ್ರದ್ದು ಅಷ್ಟು ಆದಾಗ ಹೆಂಗ ಆಗಿರ್ಬೇಡ ಅಲ್ವಾ ಅವ್ರಿಗೆ. ಆಮೇಲೆ ಬಂದು ಇನ್ನೇನ್ ಮಾಡಕ್ಕಾಗುತ್ತೆ, ಅದನ್ನ ಬಿಟ್ಟಾಕ್ಬೇಕು, ಮುಗ್ದೋಯ್ತು. ಇರೋಷ್ಟು ದಿವಸ ಅದು ಇರ್ಲಿ ಅಂದ್ಬಿಟ್ಟು ನಾನು ಸುಮ್ನೆ ಆದೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಇದು ಮನಿ ಪ್ಲಾಂಟ್ ನ ನೀರಿಗೆ ಹಾಕಿ ಒಳಗಡೆ ಇಟ್ಕೊಂಡಿರ್ತೀನಲ್ವಾ, ಅದನ್ನ ನಾನು 15 ಡೇಸ್ಗೆ ಒಂದ್ಸಲ ನೀರ್ನ ಚೇಂಜ್ ಮಾಡ್ತೀನಿ. 50 ಡೇಸ್ಗೆ ಒಂದ್ಸಲ ನೀರ್ನ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಅದ್ರೊಳಗಡೆ ಸಣ್ಣ ಸಣ್ಣ ಹುಳಗಳ ಆಗ್ಬಿಡುತ್ತೆ. ಸೊ ಅದಕ್ಕೆ ನೀರ್ನ ಚೇಂಜ್ ಮಾಡ್ಬೇಕು. ಆದ್ರೆ ಅದ್ ಮಣ್ಣಲ್ಲಿ ಬರುತ್ತಲ್ವೇ ಎಲೆಗಳು, ಅಷ್ಟೊಂದು ಚೆನ್ನಾಗಿ ನೀರಲ್ಲಿ ಬರೋದಿಲ್ಲ. ಬಟ್ ಚೆನ್ನಾಗಿ ಬರುತ್ತೆ, ಬೆಳೆಯುತ್ತೆ ರುದ್ದಾಗಿ. ಬಟ್ ಎಲೆಗಳು ಅಷ್ಟು ಅಗಲವಾಗಿ ಮತ್ತೆ ಹತ್ರದಲ್ಲಿ ಬರೋದಿಲ್ಲ. ಅದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಆಗಿ ಕೆಲಸ ಎಲ್ಲ ಮುಗಿತು. ಸರಿ, ಡ್ರೆಸ್ನಾರ ಸ್ಟಿಚ್ ಮಾಡೋಣ ಅವ್ರು ಬರೋವರೆಗೂ ಅಂದ್ಬಿಟ್ಟು, ಟೈಮ್ ಆಲ್ರೆಡಿ 10 o'clock ಆಗೋಗಿತ್ತು. ಸರಿ, ಬಟ್ಟೆ ಸ್ಟಿಚ್ ಮಾಡೋಣ ಅಂತ ದಾರ ಎಲ್ಲ ಎತ್ತಿಟ್ಕೊಂಡು ಸ್ಟಿಚ್ನ ಮಾಡಕ್ ಕುತ್ಕೊಂಡೆ.
ನಾನು ಸ್ಕರ್ಟ್ ಎಲ್ಲ ಸ್ಟಿಚ್ ಮಾಡೋಷ್ಟೊತ್ತಿಗೆ 11:13 ಏನೋ ಆಯ್ತು. ಆ ಲೈನಿಂಗ್ ಎಲ್ಲ ಸ್ಟಿಚ್ ಮಾಡ್ಕೊಂಡು ಇದಿಡೋದಕ್ಕೆ ಅದೇನ್ ಗೊತ್ತಾ, ಅವರು ಒಂದ್ ಸೀರೆ ಕೊಟ್ಟಿದ್ದಾರೆ. ಒಂದ್ ಸೀರೆಲಿ ಲಂಗ ಮತ್ತೆ ದವಣಿ ಮತ್ತೆ ಇದು ಎಲ್ಲಾನು ಮಾಡ್ಬೇಕು. ಅವ್ರು ಬ್ಲೌಸ್ದು ಇದು ಸ್ಲೀವ್ ಬಂದು 10 ಇಡೋಕ್ ಹೇಳಿದ್ರು, 9 ಇಡೋಕ್ ಹೇಳಿದ್ರು. ಬಟ್ ಏನಾಗುತ್ತೆ ಅಂದ್ರೆ ದವಣಿನೂ ಸೇರಿಸಿ ಅದ್ರಲ್ಲಿ ಮಾಡೋದಾದ್ರೆ ಸ್ಲೀವ್ ಅಷ್ಟು ಇಡೋದಕ್ಕೆ ಪ್ರಾಬ್ಲಮ್ ಆಯ್ತು. ಸೊ ಆಮೇಲೆ ಲಂಗನು ಸರಿ ಬರಲ್ಲ, ದವಣಿನೂ ಸರಿಯಾಗಿ ಸಿಗಲ್ಲ ಅಂದ್ಬಿಟ್ಟು ನಾನು ಸ್ಲೀವ್ನ ಕಮ್ಮಿನೇ ಕಟ್ ಮಾಡಿದೀನಿ. ಅವ್ರಿಗೆ ಫೋನ್ ಮಾಡಿ ಹೇಳೋಣ ಅಂದ್ರೆ ಅವ್ರ ನಂಬರ್ ಬೇರೆ ಇಸ್ಕೊಂಡಿಲ್ಲ. ಯಾಕೆಂದ್ರೆ ಲಂಗನು ಅದ್ರಲ್ಲೇ ಬರ್ಬೇಕು, ದವಣಿನೂ ಅದ್ರಲ್ಲೇ ಬರ್ಬೇಕು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಫೈನಲಿ ಸ್ಕರ್ಟ್ ಈ ತರ ಬಂದಿದೆ. ಅವು ಪುಟ್ಟಿ ಬಂದು ನನಗೆ ಕಟ್ಟದ್ ಬೇಡ, ಉಕ್ಸ್ಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಉಕ್ಸ್ ಎಲ್ಲ ಇಟ್ಟು ಕೊಟ್ಟಿದೀನಿ, ಉಕ್ಸಲ್ಲಿ ಇಟ್ಟಿದೀನಿ. ಫೈನಲ್ ಪೂರ್ತಿ ಡ್ರೆಸ್ ಯಾವ ತರ ಬಂದಿದೆ ಅಂತ ನಾಳೆ ತೋರಿಸ್ತೀನಿ ನಾನು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಹೊಸ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.